ನಮಸ್ತೆ. ಮಹಾದೇವಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ತುಂಬ ದಿನ ಆಯ್ತು ನೋಡ್ರಿ, 12-13 ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಹೀಗಾಗಿ ನಾನು ಯಾವ ರೀತಿಯಾಗಿ ಬ್ಲೌಸ್ ಇವಾಗ ದೀಪಾವಳಿ ಹಬ್ಬದ ಒಳಗೆ ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೇನಿ. ಹೀಗಾಗಿ ವಿಡಿಯೋ ಮಾಡ್ಲಿಕ್ಕಾಗಿರಲಿಲ್ಲ, ಅಪ್ಲೋಡ್ ಕೂಡ ಮಾಡಿಲ್ಲ. ಇವತ್ತು ರೆಡಿಯಾಗಿರ್ತಕ್ಕಂಥ ಬ್ಲೌಸ್ಗಳು ವಿಡಿಯೋನ ಮಾಡಿ ಇಟ್ಕೊಂಡಿದ್ನಿ. ಹೀಗಾಗಿ ಸ್ಟಿಚಿಂಗ್ ವಿಡಿಯೋ ಮಾಡ್ಲಿಕ್ಕಾಗಿರಲಿಲ್ಲ. ಬ್ಲೌಸ್ ರೆಡಿ ಆದ ನಂತರ ಯಾವ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಯಾವೆಲ್ಲ ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ಎಡ್ ತೊಗೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಡಿಸೈನ್ಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡಿ ಮತ್ತು ಹುಗ್ಸೋದು ಹಚ್ಚಿ ರೆಡಿ ಮಾಡಿ ಇಟ್ಟನಿ. ಹೀಗೆ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ವಿಡಿಯೋ ಮಾಡಬೇಕಂತಂದ್ರೆ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಮತ್ತು ಎಡಿಟ್ ಮಾಡಿ ಹಾಕ್ಲಿಕ್ಕಾಗೋದಿಲ್ಲ ಅಂಥೇಳಿ ನಾನು ವಿಡಿಯೋನ ಮಾಡ್ಲಿಕ್ಕಾಗಲಿಲ್ಲ. ಫೈನಲಾಗಿ ಬ್ಲೌಸ್ ಫಿನಿಶಿಂಗ್ ಆದ ನಂತರ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಲಕತ್ತೀನಿ. ಯಾಕಂತಂದ್ರೆ ಇವಾಗ ಜಾಸ್ತಿ ದಿನ ಆಯ್ತಾ ವಿಡಿಯೋ ಕೂಡ ಹಾಕಿಲ್ಲ. ಹೀಗಾಗಿ ಈ ಬ್ಲೌಸ್ ಯಾವ ರೀತಿಯಾಗಿ ಡಿಸೈನ್ ಇಟ್ಟ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ಇವತ್ತು ವಿಡಿಯೋನ ಹಾಕ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಒಂದಿಷ್ಟು ಲೈನಿಂಗ್ ಬ್ಲೌಸ ಮತ್ತು ನಾರ್ಮಲ್ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಇದು ಕೂಡ ಲೈನಿಂಗ್ ಬ್ಲೌಸ. ಯಾವುದೇ ರೀತಿಯಾಗಿ ಡಿಸೈನ್ ಬೇಡ ಅಂತ ಹೇಳಿದರು. ಲೇಸ್ ಕೂಡ ಅಟ್ಯಾಚ್ ಮಾಡಿಲ್ಲ, ಯಾಕಂತಂದ್ರೆ ಸಿಂಪಲ್ ಸಾರಿ ಇರೋದ್ರಿಂದ ರೌಂಡ್ ನೆಕ್ ಇಟ್ಟ ಬ್ಲೌಸ ಹೊಲಿಲಿಕ್ಕೆ ಸ್ಟಿಚ್ ಮಾಡಂತ ಹೇಳಿದರು. ಇದು ಕೂಡ ಅದೇ ರೀತಿಯಾಗಿ ರೌಂಡ್ ನೆಕ್ ಇಟ್ಟ ಹೊಲಿದಿರ್ತಕ್ಕಂತಹ ಬ್ಲೌಸ. ಇವು ಕೆಲವೊಂದಿಷ್ಟು ಏನದಾವಲ್ಲ ಬಟನ್ಸ್ನ ಹಚ್ಚಿಬಿಟ್ಟು ಈ ರೀತಿಯಾಗಿ ಇವು ಕೂಡ ಪ್ಲೇನ್ ಬ್ಲೌಸ್ ಅದಾವ, ಸಾರಿ ಮ್ಯಾಚಿಂಗ್ ಬ್ಲೌಸಸ್ ಇದ್ವು. ಈ ರೀತಿಯಾಗಿ ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ ಮಾಡಿದ್ನಿ. ಇವು ಅಂದರೆ ನಾರ್ಮಲ್ ಬ್ಲೌಸ್ ಇದು ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಹೀಗಾಗಿ ಇವಾಗ ನಾರ್ಮಲ್ ಬ್ಲೌಸ ಕಂಪ್ಲೀಟ್ ಆದ ನಂತರ ಬ್ಲೌಸ್ ಎಷ್ಟು ಸ್ಟಿಚಿಂಗ್ ಮಾಡಿದ್ನಲ್ಲ ಅದನ್ನ ನಿಮ್ಗೆ ಕಂಪ್ಲೀಟಾಗಿ ಇವಾಗ ತೋರಿಸ್ಲಾಕತ್ತೇನೆ. ಹಾಗೆ ಇವಾಗ ಈ ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿ ಕೈಬೆಲ್ಗೆ ಅದೆಲ್ಲ ಕಂಪ್ಲೀಟಾಗಿ ಕಸ್ಟಮರ್ಸ ಒಯ್ಲಕ್ಕೆ ಬರೋಕ್ಕಿಂತ ಮುಂಚೆನೇ ವಿಡಿಯೋ ಮಾಡಿ ಇಟ್ಕೊಂಡಿದ್ನಿ. ಹಾಗೆ ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಏನಾದರೂ ಇನ್ನು ಕೆಲಸ ಎಲ್ಲ ಕಂಪ್ಲೀಟಾಗಿ ಇವಾಗ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕು. ಹೀಗಾಗಿ ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಡಿಸೈನ್ ಬ್ಲೌಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಿಂಪಲ್ ಬ್ಯಾಕ್ ನೆಕ್ ಡಿಸೈನ ಮತ್ತು ಆರಿ ವರ್ಕ್ ಅಂತೂ ಇವಾಗ ಸದ್ಯಕ್ಕೆ ಯಾವುದು ಆರಿ ವರ್ಕ ಮಾಡ್ಲಾಕತ್ತಿಲ್ಲ. ಮಾಡಿದೆ ಅಂತಂದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗಲಿ ನೋಡ್ತಾ ಇರ್ಬೋದು, ಒಂದು ಸಿಂಪಲ್ಲಾಗಿ ಸ್ಲೀವ್ ಡಿಸೈನ್ನ ಮಾಡಿಬಿಟ್ಟು ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ನಿ. ಈ ರೀತಿಯಾಗಿ ಸ್ಟಿಚ್ ಮಾಡಾದ ನಂತರ ಒಂದು ಲೈನ್ ಸ್ಟೋನ್ ಏನಿಲ್ಲ ಸ್ಟೋನ್ ಚೈನ್ನ ನಾನು ಒಂದು ಲೈನನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಿಬಿಟ್ಟು ಮೇಲ್ಗಡೆ ಕುಂದನ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಇದು ಬ್ಲೌಸ್ ರೆಡಿ ಮಾಡಿಬಿಟ್ಟು ನಾನು ಈ ರೀತಿಯಾಗಿ ಕಸ್ಟಮರ್ ಏನೈತಲ್ಲ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಬ್ಯಾಕ್ ನೆಕ್ ಡಿಸೈನ್ನ ಮಾಡಿಕೊಡಿ ಅಂತ ಹೇಳಿದರು. ಹೀಗಾಗಿ ಈ ರೀತಿಯಾಗಿ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಕುಂದನ್ ಹಾಕಿ ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ನ ನಾನು ಮಾಡೀನಿ. ನೋಡ್ತಾ ಇರ್ಬೋದು, ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸು. ಬ್ಲೌಸ್ ಸ್ಟಿಚಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ. ಯಾಕಂತಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಬ್ಲೌಸಸ್ನ ಎಷ್ಟೇ ಕಲಿತ್ರೂ ಬರ್ತಾನೆ ಇಲ್ಲ ಅಂಥೇಳಿ ನಂಗೆ ಹಲವಾರು ಜನ ಕಮೆಂಟ್ ಮಾಡಿದ್ರಲ್ಲ. ಹೀಗಾಗಿ ನೀವು ಕಲಿತಾ ಹೋದ್ರಿ ಅಂತಂದರೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅನ್ನೋದು ನಿಮ್ಗೆ ಕ್ರಮೇಣವಾಗಿ ಅರ್ಥ ಆಗ್ತಾನೆ ಹೋಗ್ತೈತಿ. ಇವಾಗ ಈ ಒಂದು ಸಾರಿ ಮೇಲೆ ಏನು ಬ್ಲೌಸ್ ಐತಲ್ಲ ಇದಕ್ಕೆ ನಾನು ಯಾವುದೇ ರೀತಿಯಾಗಿ ಕಲರ್ ಕುಂದನ್ ಆಗಿರ್ಬೋದು ಏನೂ ಅಟ್ಯಾಚ್ ಮಾಡಿಲ್ಲ. ಎಲ್ಲ ಕೂಡ ಗೋಲ್ಡನ್ ಕಲರ್ ಇರೋದ್ರಿಂದ ಈ ರೀತಿಯಾಗಿ ಬಾರ್ಡರ್ ಇರ್ತಕ್ಕಂಥ ಸಾರಿಗೆ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ನಾನು ಒಂದು ಡಿಸೈನ್ ಮಾಡಿಬಿಟ್ಟು ಬ್ಲೌಸ್ನ ರೆಡಿ ಮಾಡಿದ್ನಿ. ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು. ಇದೇ ರೀತಿಯಾಗಿ ಇನ್ನೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದೈತಿ. ಅದನ್ನ ಮಾಡುವಾಗ ಸ್ಲೀವ್ ಡಿಸೈನ್ ಆಗಿರ್ಬೋದು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಈ ಒಂದು ಬ್ಲೌಸ್ಗೆ ನಾನು
400 ರೂಪಾಯಿ ಒಂದು ಬ್ಲೌಸ್ಗೆ ಚಾರ್ಜನ್ನ ಮಾಡ್ತೀನಿ. ಅಂದ್ರೆ ಇವಾಗ ನೀವು ಸಿಟಿ ಒಳಗೆ ಮತ್ತು ಹಳ್ಳಿ ಒಳಗೆ ಕಂಪೇರ್ ಮಾಡಿದರೆ ಹಳ್ಳಿ ಒಳಗೆ ಬ್ಲೌಸ್ ರೇಟ್ ಕಡಿಮೆನೇ ಅಂತಂದು ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಹಳ್ಳಿ ಸೈಡ್ ಒಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಬ್ಲೌಸಸ್ಗೆ ನಾನು 400 ರೂಪಾಯಿ ಚಾರ್ಜಸ್ನ ಮಾಡಿದ್ದೀನಿ. ತುಂಬ ನೀಟಾಗಿ ಬಂದಿತ್ತು, ನೀವು ನೋಡ್ತಾ ಇರ್ಬೋದು. ನೋಡಿದ್ರೇನ ಬ್ಲೌಸ್ ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ. ಫೈನಲಾಗಿ ನೋಡ್ತಾ ಇರ್ಬೋದು, ಒಂದಿಷ್ಟು ಬ್ಲೌಸ ಲೈನಿಂಗ್ ಬ್ಲೌಸ ಪ್ಲೇನ್ ಬ್ಲೌಸ್ನ ಅವನು ಮೊದಲಿಗೆ ಸ್ಟಿಚಿಂಗ್ ಮಾಡಿದ್ನಿ. ಈ ಬ್ಲೌಸ್ ಕೂಡ ಕಸ್ಟಮರ್ಸ ಬರೋಕ್ಕಿಂತ ಮುಂಚೆನೇ ವಿಡಿಯೋ ಮಾಡಿಟ್ಕೊಂಡಿದ್ನಿ. ಇನ್ನೊಂದು ಇದು ಕೂಡ ಲೈನಿಂಗ್ ಬ್ಲೌಸ. ಜಾಸ್ತಿ ಹಳ್ಳಿ ಸೈಡ್ ಏನೈತಲ್ಲ, ಯಾವುದಾದ್ರೂ ಒಂದು ಸಿಂಪಲ್ ಸಾರಿ ಒಳಗೆ ಬ್ಲೌಸ್ನ ಸ್ಟಿಚಿಂಗ ಮಾಡಿಸ್ಲಾಕತ್ತಿದ್ರು ಅಂತಂದ್ರೆ ಅಷ್ಟೊಂದು ಡಿಸೈನ್ಗಿಂತಲೂ ಸಿಂಪಲ್ಲಾಗಿ ರೌಂಡ್ ನೆಕ್ಕು ಸ್ಕ್ವೇರ್ ನೆಕ್ಕು ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಲೇಸ್ ಅಟ್ಯಾಚ್ ಮಾಡಿಬಿಟ್ಟು ಜಾಸ್ತಿ ಸ್ಟಿಚಿಂಗ್ ಮಾಡಿಸ್ತಾರೆ. ಏನಾದರೂ ಒಂದು ಬ್ಲೌಸ್ನ ಗ್ರ್ಯಾಂಡ್ ಆಗಿತ್ತು ಅಂತಂದರೆ ಒಂದಿಷ್ಟು ಡಿಸೈನ್ಸ್ ಕೂಡ ಮಾಡ್ತಿರ್ತಾರೆ. ಈ ಬ್ಲೌಸ್ ಕೂಡ ಲೈನಿಂಗ್ ಬ್ಲೌಸ್ ಇರೋದ್ರಿಂದ ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ಲಟ್ಕನ್ನ ರೆಡಿ ಮಾಡೀನಿ ಸಿಂಪಲ್ಲಾಗಿ. ಈ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ಹಾಗೆ ಒಂದು ಹಬ್ಬದ ದಿನದೊಳಗೆ ಮನೆ ಕೆಲಸದ ಜೊತೆಗೆ ಈ ರೀತಿಯಾಗಿ ಕಸ್ಟಮರ್ಸ್ ಬ್ಲೌಸಸ್ ಕೂಡ ಅರ್ಜೆಂಟಾಗಿ ಕೊಡೋವಿರ್ತಾವೆ. ಅದರೊಳಗೆ ಟೈಮಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿರ್ತಕ್ಕಂತಹ ಒಂದು ಬ್ಲೌಸಸ್ಗಳನ್ನ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡೀನಿ. ಹೀಗಾಗಿ ಸ್ಟಿಚಿಂಗ್ ವಿಡಿಯೋನ ಹಾಕ್ಲಿಕ್ಕಾಗಿಲ್ಲ. ಇನ್ನು ಏನೈತಲ್ಲ ರೆಗ್ಯುಲರಾಗಿ ಸ್ಟಿಚಿಂಗ್ ವಿಡಿಯೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡ್ತಾ ಇರ್ಬೋದು, ಈ ಬ್ಲೌಸ್ಗೆ ನಾನು 150 ಒಂದು ಬ್ಲೌಸ್ಗೆ ನಾನು ಚಾರ್ಜನ್ನ ಮಾಡಿದ್ದೀನಿ. ಲೈನಿಂಗ್ ಏನೈತಲ್ಲ ಇದು ಕಸ್ಟಮರ್ಸ ಕೊಟ್ಟಿರೋದು. ಹಾಗೆ ಇನ್ನೊಂದು ಬ್ಲೌಸ್ ಕೂಡ ನೋಡ್ತಾ ಇರ್ಬೋದು. ಈ ಬ್ಲೌಸ್ ಏನೈತಲ್ಲ ಜಾಸ್ತಿ ದಿನ ಆಯಿತು ಸ್ಟಿಚಿಂಗ್ ಮಾಡಿಬಿಟ್ಟು, ಇದು ಅಳತೆ ಸರಿಯಾಗೈತಿ ಅಂಥೇಳಿ ಇದೇ ಬ್ಲೌಸ್ನ ಅವರು ಅಳತೆಗೆ ಇಟ್ಬಿಟ್ಟು ಹೋಗಿದ್ರು. ಹೊಸ ಬ್ಲೌಸನ್ನೇ ಇದೇ ಬ್ಲೌಸನ್ನ ವೇರ್ ಮಾಡಿಬಿಟ್ಟು ಬ್ಲೌಸ್ ಕರೆಕ್ಟಾಗಿ ಕೂತಿರೋದ್ರಿಂದ ಇದೇ ಬ್ಲೌಸಸ್ನ ಕೊಟ್ಬಿಟ್ಟು ಇನ್ನೊಂದಿಷ್ಟು ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟು ಹೋಗಿದ್ರು. ಇವಾಗ ನೋಡ್ತಾ ಇರ್ಬೋದು, ಬ್ಯಾಕ್ ನೆಕ್ ಕೂಡ ತುಂಬಾ ನೀಟಾಗಿ ಬಂದೈತಿ. ಇದು ಫಸ್ಟ್ ಟೈಮ್ ನನಗೆ ಮೊದಲಿಗೆ ಒಂದು ಬ್ಲೌಸ್ ಪೀಸನ್ನು ಸ್ಟಿಚಿಂಗ್ ಮಾಡಿಸ್ಲಿಕ್ಕೆ ಕೊಟ್ಟಿದ್ದರು. ಈ ಬ್ಲೌಸ್ ಕರೆಕ್ಟಾಗಿ ಕೂತ್ಕೊಂಡ ನಂತರ ಇನ್ನೊಂದಿಷ್ಟು ಬ್ಲೌಸಸ್ನ ತಂದು ಕೊಟ್ಟಾರ. ಲಟ್ಕನ್ ಕೂಡ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಈ ರೀತಿಯಾಗಿ ಲಟ್ಕನ್ನ ಅಟ್ಯಾಚ್ ಮಾಡಿಬಿಟ್ಟು ಅವರು ಕೂಡ ಗೋಲ್ಡನ್ ಕಲರ್ ಲೇಸನ್ನು ಜಾಯಿಂಟ್ ಮಾಡು ಅಂತ ಹೇಳಿದರು. ಹೀಗಾಗಿ ಪ್ಲೇನ್ ಸ್ಲೀವ್ನ ಇಟ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಲಟ್ಕನ್ ಡಿಸೈನ್ನ ಮಾಡಿಬಿಟ್ಟು ಈ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ನ ಮಾಡೀನಿ. ಇನ್ನೂ ಐರನ್ ಕೂಡ ಮಾಡಿಲ್ಲ. ಎಲ್ಲ ಟೋಟಲಾಗಿ ಸ್ಟಿಚಿಂಗ್ ಮಾಡಿಬಿಟ್ಟು ಒಂದೇ ಸರ್ತಿನ ರೆಡಿ ಮಾಡಿಕೊಡ್ಬೇಕು ಅಂಥೇಳಿ ಬ್ಲೌಸಸ್ನ ಇವಾಗ ಇನ್ನೂ ಒಂದಿಷ್ಟು ಈ ಒಂದು ಏನು ತೋರಿಸಿದ್ನಲ್ಲ ಆ ಬ್ಲೌಸಸ್ನೇನು ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ ಮಾಡೋದವ. ಸಾರಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಸಾರಿ ಏನೈತಲ್ಲ ಇದನ್ನು ಕೂಡ ಪಿಕೋ ಮಾಡಬೇಕು. ಅಂದ್ರೆ ಬ್ಲೌಸ್ ಏನೈತಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಡೋಕ್ಕಿಂತ ಮುಂಚೆನೇ ಅವರು ಸಾರಿನ ವೇರ್ ಮಾಡಿದ್ರು, ಬೇರೆ ಒಂದು ಬ್ಲೌಸ್ನ ಹಾಕಿಬಿಟ್ಟು ಅದಕ್ಕೆ ಇನ್ನೂ ಪಿಕೋ ಹಾಕಿಸಿರಲಿಲ್ಲ. ಯಾಕಂತಂದ್ರೆ ಒಂದು ಸ್ವಲ್ಪ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಕೊಡೋದು ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಒಂದಿಷ್ಟು ಸಾರಿಗಳು ಪಿಕೋ ಹಾಕಲಿಕ್ಕೆ ಕೂಡ ತಂದು ಕೊಟ್ಟಾರ. ಹೀಗಾಗಿ ಇಲ್ಲ ಸೆಕೆಂಡ್ ಟೈಮ್ನಾದ್ರೂ ನಿಮ್ಮ ಬ್ಲೌಸ್ನ ವೇರ್ ಮಾಡಿರಿ ಅಂಥೇಳಿ ನಾನು ರೆಡಿ ಮಾಡಿದ್ನಿ. ಯಾಕಂತಂದ್ರೆ ಒಂದು ಜಾಸ್ತಿ ದಿನ ಇಟ್ಕೊಂಡ್ರೆ ಯಾವುದೇ ರೀತಿ ಆಗ್ತೈತಿ. ಇನ್ನು ಇನ್ನೊಂದು ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿ ನೋಡಿರಿ. ಇದು ಕೂಡ ಈ ರೀತಿಯಾಗಿ ಅವರು ಒಂದು ಇಮೇಜ್ನ ಕಳಿಸಿದ್ರು. ಅವರು ಇದೇ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂಥೇಳಿ. ಇವಾಗ ಸಾರಿ ಕೂಡ ತೋರಿಸ್ಲತ್ತೆ ನೋಡ್ತಾ ಇರ್ಬೋದು. ಬಾರ್ಡರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದಕ್ಕೂ ಕೂಡ ಪಿಕೋ ಪಾಲ್ ಮಾಡಿರಿ ಸಾರಿ ಮತ್ತು ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿರಿ ಅಂಥೇಳಿ ತಂದು ಕೊಟ್ಟಿದ್ರು. ಹಾಗೆ ಏನೈತಲ್ಲ ಅವಸರದೊಳಗೆ ಇವಾಗ ಸಾರಿ ಪಿಕೋ ಫಾಲ್ ಮಾಡೋದು ಮತ್ತು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿ ಇಟ್ಟೀನಿ. ಹಾಗೆ ಒಂದೊಂದು ಬ್ಲೌಸ್ಗೆ ಏನೈತಲ್ಲ ಹುಕ್ಸ್ ಅಟ್ಯಾಚ್ ಮಾಡೀನಿ. ಇನ್ನೂ ಒಂದಿಷ್ಟು ಬ್ಲೌಸ್ಗಳಿಗೆ ಹುಕ್ಸ್ ಅಟ್ಯಾಚ್ ಮಾಡಬೇಕು ಮತ್ತು ಐರನ್ ಕೂಡ ಮಾಡಬೇಕು. ಏನೈತಲ್ಲ ಇವಾಗ ಟೈಮಿಂಗ್ ಸಿಗುತ್ತಲ್ಲ ಆ ಟೈಮಿಂಗ್ ಒಳಗೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿರ್ತೀನಿ. ಈ ಬ್ಲೌಸ್ಗೆ ಇನ್ನೂ ಕೂಡ ನಾನು
ಲಟ್ಕನ್ನ ರೆಡಿ ಮಾಡಬೇಕು. ಅದನ್ನ ಕಸ್ಟಮರ್ನ ಕೇಳಿಬಿಟ್ಟು ಲಟ್ಕನ್ನ ರೆಡಿ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈ ರೀತಿಯಾಗಿ ಇಮೇಜ್ನ ಕಳಿಸಿದ್ರು ಅವರು, ಈ ರೀತಿಯಾಗಿ ನೀವು ಡಿಸೈನ್ನ ಮಾಡಿ ಅಂಥೇಳಿ. ನಾನೇನು ಮಾಡಿದೆ, ಸಾರಿ ಕಲರ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡಿದೆ. ಬಾರ್ಡರ್ ಈ ರೀತಿಯಾಗಿ ಬೆನ್ಪಟ್ಟಿ ಹತ್ರ ಬಾರ್ಡರ್ ಕಾದಿರೋದ್ರಿಂದ ಈ ಒಂದು ಡಿಸೈನ್ ಲುಕ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಹೀಗಾಗಿ ಈ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತಂದುಬಿಟ್ಟು ನಾನು ಬಾರ್ಡರ್ನ ಕಾಯ್ದುಬಿಟ್ಟು ಸಾರಿ ಒಳಗಿನ ಒಂದು ಸ್ವಲ್ಪ ಪೀಸ್ನ ತೆಗೆದುಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಇದು ಕೂಡ ನಾರ್ಮಲ್ ಬ್ಲೌಸೇ. ಈ ರೀತಿಯಾಗಿ ಒಂದು ಸಿಂಪಲ್ ಬ್ಯಾಕ್ ನೆಕ್ ಡಿಸೈನ್. ಈ ಒಂದು ಬ್ಲೌಸ್ಗೆ ಅಂತಂದರೆ ಈ ಬ್ಲೌಸ್ಗೆ ಕೂಡ 400 ಅಥವಾ 400 ಅಂದರೆ ಸ್ಟೋನ್ ಲೇಸ್ ಅಟ್ಯಾಚ್ ಮಾಡಿದ್ರೆ 500ವರೆಗೂ ನಾನು ಚಾರ್ಜಸ್ನ ಮಾಡ್ತೀನಿ. ಹಾಗೆ ಒಂದಿಷ್ಟು ಏನು ಬ್ಲೌಸ್ಗಳಲ್ಲ ಮೊದಲಿಗೆ ತೋರಿಸಿದ್ನೆಲ್ಲ ಒಂದಿಷ್ಟು ಬ್ಲೌಸ್ಗಳು ನೋಡ್ರಿ ನಾನು ಸ್ಟಿಚಿಂಗ್ ಮತ್ತು ಒಂದಿಷ್ಟು ಬ್ಲೌಸ್ ಏನದಲ್ಲ ಅವನು ಕೂಡ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಯಾಕಂತಂದರೆ ಸ್ಟಿಚಿಂಗ್ ಮಾಡಿದ ಕೂಡಲೇ ಬೇಕಂತ ಹೇಳಿ ಕಸ್ಟಮರ್ಸ್ ತೊಗೊಂಡು ಹೋಗಿಬಿಟ್ರು. ನನಗೆ ಆವಾಗ ವಿಡಿಯೋ ಮಾಡ್ಲಿಕ್ಕೆ ಟೈಮಿಂಗ್ ಸಿಗಲಿಲ್ಲ. ನಂತರ ಒಂದಿಷ್ಟು ಬ್ಲೌಸ್ಗಳಿದ್ವಲ್ಲ ಇವನಾದರೂ ವಿಡಿಯೋ ಮಾಡಬೇಕಂತ ಹೇಳಿ ನಾನು ವಿಡಿಯೋನ ಮಾಡ್ಲಿಕತ್ತಿದ್ನಿ. ಹಾಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ಈ ಚಾನಲ್ ಒಳಗೆ ಹೆಚ್ಚು ಟೈಲರಿಂಗ್ ವಿಡಿಯೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಒಂದಿಷ್ಟು ಲಾಗ್ಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಯಾಕಂತಂದ್ರೆ ಮನೆ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ಸ್ಟಿಚಿಂಗ್ನ ನಾನು ನಿಭಾಯಿಸ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಶೇರ್ ಮಾಡ್ತಿರ್ತೀನಿ. ಹಾಗೆ ಇಲ್ಲಿ ಇನ್ನೊಂದು ಬ್ಲೌಸ್ನ ನಾನು ನಿಮಗೆ ತೋರಿಸ್ಲತ್ತೀನಿ ನೋಡಿರಿ. ಇದು ಕೂಡ ಇವಾಗ ಹಬ್ಬಕ್ಕಂತಾನೆ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಒಂದು ಬ್ಲೌಸ್ ಅಂತ ಹೇಳ್ಬೋದು. ಇದು ಕೂಡ ತುಂಬಾ ನೀಟಾಗಿ ಕೂಡ ಬಂದಿತ್ತು. ಇದು ಕೂಡ ಸ್ಲೀವ್ ನೋಡ್ತಾ ಇರ್ಬೋದು ನೀವು. ಬ್ಲೌಸ್ ಕಟಿಂಗ್ ಅನ್ನೋದು ಪರ್ಫೆಕ್ಟಾಗಿತ್ತು ಅಂತಂದರೆ ಬ್ಲೌಸು ನಾವು ನೀಟಾಗಿ ಸ್ಟಿಚಿಂಗ್ ಮಾಡಿದ ನಂತರ ಯಾವುದೇ ರೀತಿಯಾಗಿ ತೊಂದರೆ ಅನ್ನೋದು ಆಗಂಗಿಲ್ಲ. ಹೀಗಾಗಿ ನಾವು ಮೊದಲಿಗೆ ಬ್ಲೌಸ್ ಆಗಿರ್ಬೋದು ಯಾವುದೇ ಒಂದು ಬಟ್ಟೆ ನಾವು ಕಟಿಂಗ್ ಮಾಡಬೇಕಾಯಿತು ಅಂತಂದ್ರೆ ಅಳತೆನ ಸರಿಯಾಗಿ ತಗೊಂಡು ನಾವು ಕಟಿಂಗ್ನ ಮಾಡಬೇಕು. ಬ್ಯಾಕ್ ನೆಕ್ಕಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ಬ್ಯಾಕ್ ನೆಕ್ ಡಿಸೈನ್ನ ರೌಂಡ್ ಶೇಪಲ್ಲಿ ತೆಗೆದಿದ್ದೀನಿ. ಯಾಕಂತಂದರೆ ಇವಾಗ ಬೆನ್ಪಟ್ಟಿಯಲ್ಲಿ ಬಾರ್ಡರ್ ಬೇಕು ಅಂತ ಹೇಳಿದರು. ಹೀಗಾಗಿ ಈ ಒಂದು ಬ್ಲೌಸ್ಗೆ ಏನೈತಲ್ಲ ಒಂದು ಗೋಲ್ಡನ್ ಕಲರ್ ಪೀಸನ್ನು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಗೋಲ್ಡನ್ ಕಲರ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾನು ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಇದಕ್ಕೆ ಕೂಡ ನಾನು ಸಿಂಪಲ್ಲಾಗಿ ಲಟ್ಕನ್ನ ಮಾಡೀನಿ. ಹಾಗೆ ಸಿಂಪಲ್ ಲೇಸ್ ಕೂಡ ಅಟ್ಯಾಚ್ ಮಾಡೀನಿ. ನೋಡ್ತಾ ಇರ್ಬೋದು ಪೈಪಿಂಗ್ ಕೂಡ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ ನೋಡ್ತಿರ್ಬೋದು. ಹಲವಾರು ವಿಡಿಯೋ ಒಳಗೆ ನಾನು ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ತಿಳಿಸ್ಕೊಟ್ಟೀನಿ. ಕರ್ವ್ ಶೇಪಲ್ಲಿ ನಿರಿಗೆ ಕೂಡ ಬರೋಂಗಿಲ್ಲ. ಆ ರೀತಿಯಾಗಿ ಪೈಪಿಂಗ್ ಮಾಡೋದು ಅಂಥೇಳಿ ಸೆಪ್ರೇಟಾಗಿ ವಿಡಿಯೋ ಕೂಡ ಮಾಡೀನಿ. ಸಿಂಪಲ್ಲಾಗಿ ಲಟ್ಕನ್ನ ಈ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ಈ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡೀನಿ. ನೋಡ್ತಾ ಇರ್ಬೋದು ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಒಂದಿಷ್ಟು ಬ್ಲೌಸ್ಗಳು ಏನದಾವಲ್ಲ ಇವನು ಕೂಡ ಸ್ಟಿಚಿಂಗ್ ಮಾಡೋದೈತಿ. ಇವಾಗ ಏನು ಬ್ಲೌಸ್ ತೋರಿಸಿದ್ನಲ್ಲ ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೋದಿತ್ತು. ಇವು ಲೈನಿಂಗು ಮತ್ತು ಹಾಗೆ ಪ್ಲೇನ್ ಬ್ಲೌಸಸ್ ಒಂದಿಷ್ಟು ತೊಗೊಂಡು ಬಂದಿದ್ದರು. ಇವನು ಕೂಡ ನಾನು ಇನ್ನು ಸ್ಟಿಚ್ ಮಾಡಿಕೊಡ್ಬೇಕು. ಹಾಗೆ ಹಬ್ಬದ ಗಡಿಬಿಡಿ ಒಳಗೆ ಕೂಡ ಅರ್ಜೆಂಟಾಗಿ ಯಾರೋ ಬ್ಲೌಸ್ ಸ್ಟಿಚಿಂಗ್ ಮಾಡೋದಲ್ಲ ಒಂದಿಷ್ಟು ಸ್ಟಿಚಿಂಗ್ ಮಾಡೋ ಕೊಟ್ಟ. ಹಾಗೆ ಇನ್ನೂ ಭಾಳ ಬ್ಲೌಸಸ್ ಸ್ಟಿಚಿಂಗ್ ಮಾಡುವುದವ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವು ಒಂದು ಬ್ಲೌಸಸ್ನ ನನ್ನ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಮುಂದೆ ಏನೈತಲ್ಲ ಯಾವುದಾದ್ರೂ ಒಂದು ಬ್ಲೌಸ್ ಡಿಸೈನ್ ಆಗಿರ್ಬೋದು ಹಾಗೆ ಬ್ಲೌಸ್ ಕಟಿಂಗ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿರೋರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು.